ಸ್ನೇಹಿತರ ನೋಡಿ, ತಲೈವ ಮತ್ತು ಹುಲಿಯ ಸ್ನೇಹಿತರೆ ಇವತ್ತು ಜೋಡಿ. ಆ ಕಡೆ ಕರ್ಣ ಮತ್ತು MD ಸುಲ್ತಾನ್ ಎರಡು ಕೂಡ ಚಾಂಪಿಯನ್ ರಾಸುಗಳು. ನೋಡಿ, ತಲೈವನ A ಟ್ರ್ಯಾಕಲ್ಲಿ ಓಡ್ತಾ ಇದ್ದಾರೆ, MD ಸುಲ್ತಾನ್ ಮತ್ತು ಕರ್ಣ ಎತ್ತನ್ನು B ಟ್ರ್ಯಾಕಲ್ಲಿ ಓಡ್ತಾ ಇದ್ದಾರೆ ಸ್ನೇಹಿತರೆ. ನೋಡೋಣ ಬನ್ನಿ ಇವೆರಡು ರಾಸುಗಳಲ್ಲಿ ಯಾವ ರಾಸು ವಿಜಯಶಾಲಿ ಆಗುತ್ತೆ ಅಂತ ಸ್ನೇಹಿತರೆ. ಈಗ ಓಡಿರುವಂಥ ಎತ್ತುಗಳಲ್ಲಿ ತಲೈವ ಮತ್ತು ಹುಲಿಯ ವಿಜಯಶಾಲಿ ಆಗ್ತವೆ, A ಟ್ರ್ಯಾಕಿನ ರಾಸುಗಳು. ನೋಡಿ ತಲೈವ ಸ್ನೇಹಿತರೆ. ಶಿವನೆಯಲ್ಲಿ 3ನೇ ದಿನದಲ್ಲಿ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ನೋಡಿ, ಇಲ್ಲಿನ ಸ್ಪರ್ಧೆಗೆ ಚಾಂಪಿಯನ್ ರಾಸುಗಳು ಬರ್ತಾ ಇದ್ದಾವೆ ಸ್ನೇಹಿತರೆ. ನೋಡಿ, ಯಾವುದು ಸಣ್ಣ ಪುಟ್ಟ ರಾಸುಗಳೇ ಕಾಣಿಸ್ತಾ ಇಲ್ಲ, ನೋಡಿದರೆ ಎಲ್ಲ ಘಟಾನುಘಟಿ ರಾಸುಗಳೇ ಸ್ನೇಹಿತರೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಿಂದ ಬಂದಂಥ ರಾಸುಗಳು ಕೂಡ ಹೆಚ್ಚಾಗಿ ಬರ್ತಾ ಇದ್ದಾವೆ. ನೋಡಿ ಸ್ನೇಹಿತರೆ, ಶೌರ್ಯ ಅಂತೇಳಿ ಬ್ರ್ಯಾಂಡ್ ಶೌರ್ಯ ನಿಮಗೆಲ್ಲ ಕಿಲರಿ ತಳಿಯ ಎತ್ತಿನ ಪರಿಚಯ ಮಾಡಿಕೊಟ್ಟಿದ್ದೆ. ಆ ಎತ್ತುಗಳು ಕೂಡ ಇಲ್ಲಿನ ಸ್ಪರ್ಧೆಗೆ ಭಾಗವಹಿಸಕ್ಕೆ ಬಂದಿದ್ದಾವೆ. ನೋಡಿ, ಇನ್ನೊಂದು ವಿಶೇಷ ಅಂದರೆ ಆ ಎತ್ತಿನ ಜೊತೆಯಲ್ಲಿ ರಾಜ ಹುಲಿ ಅಂತ ಚನ್ನಾಪುರದ ಸೂರ್ಯ ನಿಮಗೆಲ್ಲ ಗೊತ್ತು. ನೋಡಿ, ಸೂರ್ಯನ ಮನೆಗೆ ಈ ಹೊಸ ವರ್ಷಕ್ಕೆ ಹೊಸದಾಗಿ ಬಂದಿರುವಂತಹ ರಾಜ ಹುಲಿ ಎತ್ತನ್ನು ಕೂಡ ಇವತ್ತು ಶೌರ್ಯ ಜೊತೆಯಲ್ಲಿ ಪೇರ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಈ ಎರಡು ಪೇರು ಇಲ್ಲಿ ಶಿವನೇ ರೇಸಲ್ಲಿ ಭಾಗವಹಿಸ್ತಿದೆ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಹೊಸ ಪೇರ್ ಅಲ್ವಾ? ಇವತ್ತೇ ಹೊಸ ಪೇರ್ ಇವತ್ತು ತಗೊಂಡ್ಬಂದು, ಮೊನ್ನೆ ಬಂದು 3 ದಿವಸ ಆಯ್ತು ಬಂದು ಮಾಡ್ತಾ ಇದ್ದಾರೆ. ಇವತ್ತು ಜೊತೆ ಹಾಕಿದೀವಿ ಎರಡು. ಸರ್, ಈ ಪಿಚ್ ನೋಡಿದ್ರಲ್ಲ, ಹೆಂಗಿದೆ ಸರ್ ಪಿಚ್? ಪಿಚ್ ಈಗ 2 ದಿವಸ ಆಡಿದ್ದಾರೆ, ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಏನಿಲ್ಲ. ನಮ್ಮ ಪಿಚ್ ತುಳಿಗೆ ನಿಮ್ಮ ಎತ್ತಗೂ ಒಳ್ಳೆ ಪೇರ್ ಒಳ್ಳೆ ಲಾಂಗ್ ಪಿಚ್ ಇದೆ, ಪಿಚ್ ಚೆನ್ನಾಗಿದೆ. ಸರ್, ಇವತ್ತು ಎರಡು ಜೋಡಿ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಒಳ್ಳೆದಾಗಿ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಸೂರ್ಯನ ಮನೆಯ ಮತ್ತೊಂದು ತದ್ರೂಪಿ, ಸೂರ್ಯನ ತದ್ರೂಪಿ ಲಯನ್ ಕೂಡ ಬಂದಿದೆ ಇವತ್ತು ರೇಸಿಗೆ. ಸರ್, ಇದು ಯಾವ್ದ್ರ ಜೊತೆಲಿ ಪಾಲ್ಗೊಳ್ತಿದೆ? ಬೆಳೆನಳ್ಳಿ ಹೊಸ ಗುಳಿ ಜೊತೆ. ಯಾವ್ದು ಸರ್ ಗೂಳಿ ಹೆಸರು? ಗೂಳಿ ಹೆಸರು ಗೊತ್ತಿಲ್ಲ ಸರ್, ಹೊಸ ಗುಳಿನು. ಓಕೆ, ಬೆಳೆನಳ್ಳಿದು ಹೊಸ ಗೂಳಿ. ಸರ್, ನೋಡಿ ಸ್ನೇಹಿತರೆ, ಸೂರ್ಯನ ಮನೆಯಿಂದ 2 ರಾಸುಗಳು ಪಾಲ್ಗೊಳ್ತಿದ್ದಾವೆ. ಇದು ಬೆಳೆನಳ್ಳಿಯ ಒಂದು ಹೊಸ ಗೂಳಿ ಜೊತೆ ಪಾಲ್ಗೊಳ್ತಿದೆಯಂತೆ. ರಾಜ ಹುಲಿ ಬಂದಿದೆ ಇವತ್ತು. ಶೌರ್ಯದಂಥ ಒಂದು ಒಳ್ಳೆ ಚಾಂಪಿಯನ್ ಎತ್ತಿನ ಜೊತೆ ಅದನ್ನು ಜೋಡಿ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ನೋಡೋಣ ಯಾವ ರೀತಿಯಾಗಿ ಅಖಾಡದಲ್ಲಿ ಓಡ್ತವೆ ಅಂತೇಳಿ ನಿಮಗೆ ಲೈವಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಯಾವರಿಂದ ಬಂದಿದ್ದೀರಾ? ನಾವು ಮುತ್ತುಗನೆ ಅಂತ ಗ್ರಾಮದಿಂದ, ಬೇಲೂರು ತಾಲೂಕರು. ಓಕೆ, ಯಾವ ತಾಲೂಕು? ಬೇಲೂರು ತಾಲೂಕು. ಬೇಲೂರು. ಸ್ನೇಹಿತರೆ ನೋಡಿ, ಬೇಲೂರು ತಾಲೂಕಿನ ಮುತ್ತುಗನೆ ಗ್ರಾಮದಿಂದ ಬಂದಿದ್ದಾರಂತೆ ಸ್ನೇಹಿತರೆ. ನೋಡಿ, ಇವ್ರ ಮನೇಲಿ ಎಂಥ ಒಂದು ಗೂಳಿ ತಂದಿದ್ದಾರೆ. ಸರ್, ಈ ಗೂಳಿ ಹೆಸರೇನು ಸರ್? ಇದು ಅಮಾಸೆ ಅಂತ ಸರ್. ಅಮಾವಾಸ್ಯೆ. ಓಕೆ ಸರ್, ಅಮಾವಾಸ್ಯೆ ಅಂತ ಹೆಸರಿಟ್ಟಿದ ಕಾರಣ? ಅದು ಅಮಾಸೆ ಹುಟ್ಟಿದೆ, ಹಂಗಾಗಿ ಅಮಾಸೆ ಅಂತ. ಹೌದಾ? ಓಕೆ, ನೋಡಿ ಸ್ನೇಹಿತರೆ, ಅದ್ರ ಬಣ್ಣನೂ ಕೂಡ ಕಪ್ಪು ಇದೆ, ತುಂಬಾ ಚೆನ್ನಾಗಿದೆ ಗೂಳಿ. ಸರ್, ಎಲ್ಲಿನ ತಗೊಂಬಂದಿದ್ದು? ಸರ್, ಅನಿಕೆ ಸಂತೆ ಅಂತ ಇದು. ಅನಿಕೆಯಿಂದ. ಓಕೆ ಓಕೆ, ಅದು ಸರ್ ಆ ಎತ್ತಿನ ಹೆಸರು? ಅದ್ರ ಹೆಸರು ಸುನಾಮಿ ಅಂತ ಸರ್, ದಾದಾ ಸುನಾಮಿ ಅಂತೇಳಿ. ಅದು ಸುನಾಮಿ ಅಂತ. ಸುನಾಮಿ ಅಂತ. ಸರ್, ಇವೆರಡು ರಾಸು? ಸರ್, ಇದು ನಮ್ದು ಕರ್ಣ ಸರ್, ಇದು ಬೆಂಗಳೂರು. ಓಕೆ, ಅದು ಸರ್? ಅದು ಜವಿಗುಳಿ ಅಂತ, ಸುಲ್ತಾನ್ ಅಂತೇಳಿ, ಮಾಮಾಪುರದ್ದು. ನೋಡಿ ಸ್ನೇಹಿತರೆ, ಬೆಂಗಳೂರು ಚಾಂಪಿಯನ್ ಕರ್ಣ ನೋಡ್ತಿದ್ದೀರಾ ನೀವು. ಹಳ್ಳಿಕರ್ ತಳಿಯ ಕರ್ಣ ಇವತ್ತು ಬೆಂಗಳೂರಲ್ಲಿ ಚಿನ್ನವನ್ನ ಬಹುಮಾನವನ್ನ ಗೆದ್ದಿತ್ತು. ಅನೇಕ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವತ್ತು ಇಲ್ಲಿನ ಶಿವನೆ ಗ್ರಾಮದ ರೇಸಿಗೆ ಪಾಲ್ಗೊಳ್ತಿದೆ. ಸರ್, ಈ 4 ಜೊತೆ ಎತ್ತುಗಳಲ್ಲಿ ಯಾವ್ಯಾವ ಜೋಡಿ ಮಾಡಿದ್ರಾ? ಈಗ ಅಮಾಸೆ ಮತ್ತೆ ಸುನಾಮಿ ಜೋಡಿ ಮಾಡಿದೀವಿ. ಓಕೆ ಸರ್. ಕರ್ಣ ಮತ್ತೆ MD ಸುಲ್ತಾನ್ ಜೋಡಿ ಮಾಡಿ. MD ಸುಲ್ತಾನ್. ಈ 4 ಜೊತೆ ರಾಸು ನೋಡಿ ಊರೂರಿಂದ ಬಂದು ಇವತ್ತು ಶಿವನೆ ಗ್ರಾಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಸರ್, ಒಂದು ರೌಂಡ್ ಪಿಚ್ ನೋಡ್ಕೊಂಡ್ ಬಂದ್ರಿ, ಏನ್ ಅನಿಸ್ತಿದೆ ಪಿಚ್? ಪಿಚ್ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಯಾವ್ದಾದ್ರು ಕಲ್ಲಾಗ್ಲಿ ಏನಾಗ್ಲಿ ಇಲ್ಲ, ಪಿಚ್ಚಲ್ಲಿ ಚೆನ್ನಾಗಿದೆ, ಪಿಚ್ ಚೆನ್ನಾಗಿ ಮಾಡಿದ್ದಾರೆ. ಸರ್, ನಾವು ನೋಡ್ದಂಗೆ ನಿಮ್ಮ ಕರ್ಣ ಎತ್ತಿಗೆ ಮಾತ್ರ ಮಾಡಿಸಿದ್ದು ಲಾಂಗ್ ಇದ್ರೆ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಾ ಇರ್ತೀರಾ. ಒಳ್ಳೆ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಸರ್, ಪಿಚ್ ಚೆನ್ನಾಗಿದೆ. ಸರ್, ಧನ್ಯವಾದಗಳು ಸರ್, ಇದೇ ತರ ಭಾಗವಹಿಸ್ತಾರೆ. ಥ್ಯಾಂಕ್ ಯು ಸರ್. ಸರ್, ನಾವು ಈಗ ಶಿವನೇ ರೇಸಿ ಬಂದಿದ್ದೀವಿ. ನಮ್ಮ ತೂಫಾನು ಸೇಳಿ ಮನೆ ಶಿವನು ಹಾಕಿದ್ದೀವಿ ಸರ್. ತಲೆನೂ ಹಾಕಿದ್ದೀವಿ ಸರ್. ತಲೆವ ಹುಲಿ ಸರ್. ಹುಲಿ ಕಡರ್ ಹುಲಿ ಸರ್. ಶಿವ ಸರ್. ಕ್ಯಾಪ್ಟನ್ AK-47 ಕಡೂರು. ಇದ್ರ ಜೊತೆ ಆಟವಾದಿ ಅಂತ, ಆಟವಾದಿ. ಹಾಕಿದ್ದೀವಿ, ಪ್ರೈಸ್ ಇಲ್ಲ. ಸ್ನೇಹಿತರೆ ನೋಡಿ, ಶಿವನೆ ಗ್ರಾಮದ ರೇಸಿಗೆ ದಸರಿಯ ಜೊತೆಯಲ್ಲಿ ತೇಜ ಗುಳಿ ಪೇರ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಇದು ದಸರಿಯ ಸ್ವಕ್ಕೆ ರಾಸು ಬಂದಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಹೇಗೆ ಅನಿಸ್ತು ಪಿಚ್ಚು? ಚೆನ್ನಾಗಿದೆ ಸರ್, ಪಿಚ್ ಚೆನ್ನಾಗಿ ಮಾಡಿದ್ದಾರೆ. ಹೌದಲ್ವಾ? ಹಂಗೆ ರೇಸ್ ತೇಜ ಮಾಡಿದ್ದೀರಾ? ಹ್ಞೂ ಸರ್, ತೇಜ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ತೇಜ ನೋಡಿ, ತೇಜ ಗುಳಿ ಜೊತೆ ದಸರಿಯ ಮಾಡಿದ್ದಾರೆ. ದಸರಿಯ ಸ್ನೇಹಿತರೆ ಸ್ವಕ್ಕೆಯಲ್ಲಿರುವ ರಾಸು ಸರ್ಜಾ ಎತ್ತಿನ ಮನೆಯಲ್ಲಿ ಇತ್ತು ಅಂತ ಹಳೆ ವಿಡಿಯೋದಲ್ಲಿ ಮಾಡಿ ತೋರಿಸಿದೆ ಸ್ನೇಹಿತರೆ. ನೋಡೋಣ ಯಾವ ರೀತಿಯಾಗಿ ಓಡ್ತವೆ ಅಂತ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅಣ್ಣ, ಎತ್ತಿನ ಹೆಸರು ಏನು ಹೇಳ್ರಿ? ಇವು ಎತ್ತಿನ ಹೆಸರು? ಅಣ್ಣ, ರಾಜ ಸೂರ್ಯ ಅಂತ ಅಣ್ಣ. ಅದು ರಾಜ ಅಂತ ಹೇಳಿ ಅಣ್ಣ. ಇದು ಸೂರ್ಯ. ಇದು ಲಿಂಗಳ್ಳಿ ಅವ್ರದ್ದು. ಹಾಂ, ಇದು ಕೆಂಚಾಪುರದ್ದು. ಹಾಂ, ನಿಶಾನ್ ಅವ್ರದ್ದು. ಹಾಂ, ಇದೇ ಪೇರ್ ಅಣ್ಣ. ತುಂಬ ಚೆನ್ನಾಗಿದೆ ಅಣ್ಣ.
ವ್ಯಕ್ತಿ ಮಾತ್ರ ಯಾರು ಮಾಡ್ತಿದ್ದೀರಾ? ಹಾಂ ಪೆಚ್ಚ ಸರ್ ನಮಸ್ತೆ. ಹೇಳಿ ಸರ್. ಯಾವೂರಿಂದ ಬಂದಿರಾ? ಇದು ಮಂಡ್ಯ ಮಂಡ್ಯ ಪಾಂಡವಪುರ ಪಾಂಡುಪುರ. ಹಾ. ಓಕೆ ಸರ್, ಎತ್ತಿನ ಹೆಸರು ಬಿಳಿಗಿರಿ. ಬಿಳಿಗಿರಿ. ಅದು ಅದು ಅದ್ರ ಜೊತೆ ರಾಕಿ ಅಂತ. ಹೌದಾ? ಹಾಂ ರಾಕಿ ಅಂತ. ರಾಕಿ ಅಂತ. ಈ ಬಿಳಿಗಿರಿ ಜೊತೆಲಿ ಯಾಕೆ ಜೋಡಿ ಮಾಡಿದ್ರ? ಸೋನಿಯಾ. ಸೋನ್ಯಾನಾ? ಸ್ನೇಹಿತರ ನೋಡಿ, ಪಾಂಡುಪುರದಿಂದ ಬಂದಿದ್ದಾರೆ, ಬಿಳಿಗಿರಿ ಹಾಕೊಂಡ್ ಬಂದಿದ್ದಾರೆ. ಬಿಳಿಗಿರಿ ಜೊತೆಲಿ ಹಿಂದ್ಗಡೆ ಇದೆ ನೋಡಿ ಸೋನ್ಯಾ ಗೂಳಿಯನ್ನ ಜೋಡಿ ಮಾಡಿದ್ದಾರೆ. ಸರ್ ಈ ಎತ್ತಿ ಜೊತೆ ಯಾಕೆ ಜೋಡಿ ಮಾಡಿದ್ರ? ಯಾವುದೂ ಇಲ್ಲ, ಜೊತೆ ಇದ್ರ ಜೊತೆಗೆ ಅಷ್ಟೇ, ಗಾಡಿ ಕಟ್ಟಕ್ಕೆ. ಪಿಚ್ ನೋಡಿದ್ರಲ್ಲ, ಹೆಂಗ್ ಅನ್ಸುತ್ತೆ? ಚೆನ್ನಾಗೈತೆ. ಚೆನ್ನಾಗಿದ್ಯಾ? ಫಸ್ಟ್ ಹೊಡಿತೀವಿ. ಓಕೆ ಓಕೆ, ಒಳ್ಳೇದಾಗಲಿ ಸರ್. ಕಾನ್ಫಿಡೆನ್ಸಿಗೆ ಪ್ರಥಮ ಬಹುಮಾನನ ಗೆಲ್ಲಿ ಅಂತ ಹಾರೈಸ್ತೀವಿ. ಓಕೆ ಓಕೆ ಸರ್. ಸೋನ್ಯಾ ಗೂಳಿಯನ್ನ ಹಾಕೊಂಡ್ ಬಂದಿದ್ದಾರೆ ನೋಡಿ ಸ್ನೇಹಿತರೆ. ಸರ್ ನಮಸ್ತೆ. ಹೇಳಿ ಸರ್. ಯಾವ ಊರಿಂದ ಬಂದಿರಾ? ಸರ್ ನಾವು ತಗಡೂರು. ಹೌದಾ? ಹ್ಮ್. ಓಕೆ ಸರ್, ಇವತ್ತು ಇದ್ರ ಜೊತೆ ಎಲ್ಲ ಬಿಳಿಗಿರಿ ಪೇರ್ ಮಾಡಿದ್ರು. ಹಾಂ ಬೆಳಿಗ್ಗೆ ರಿಪೇರ್ ಮಾಡಿದ್ವಿ. ಸರ್ ಪಿಚ್ ಎಲ್ಲ ಹೆಂಗಿದೆ ಸರ್? ಆ ಪಿಚ್ ಏನು ಸೂಪರ್ ಆಗುತ್ತೆ ಸರ್. ಓಕೆ pitch ಸರ್, ನಮ್ಮ- ಸೋನಿ ಎಷ್ಟು ಬಹುಮಾನ ಗೆದ್ದಿದೆ ಸರ್ ಇವತ್ತಿನ ತನಕ? ಸರ್ ನಮ್ಮ ಹತ್ರ ಒಂದು 7-8 ಪ್ರೈಸ್ ಆಗುತ್ತೆ. ಹೌದಾ? ಟೋಟಲ್ ಎಷ್ಟೇ ಇರ್ಬೋದು? ಏನು ಸರ್? ಟೋಟಲ್ ಎಷ್ಟು ಬಹುಮಾನ ಗೆದ್ದಿರ್ಬೋದು? ಒಂದು 8 ಪ್ರೈಸ್ ಹೊಡೆದಿದ್ದೀವಿ ನಾವು. ಹೊಡ್ದಿದ್ಯಾ? ಒಂದು 7 ಫಸ್ಟ್, ಒಂದು 6 ಫಸ್ಟೇ ಹೊಡೆದಿದ್ವಿ. ಓಕೆ ಓಕೆ. ಇನ್ನೊಂದು 2, 3, ಒಂದು 4 ಹೊಡೆದಿದ್ವಿ. ತುಂಬಾ ಜನ ಸೋನ್ಯಾ ಅಭಿಮಾನಿಗಳು ಈ ವಿಡಿಯೋ ನೋಡ್ತಾ ಇರ್ತೀರ ಸ್ನೇಹಿತರೆ. ನೋಡಿ, ನಿಮ್ಮ ನೆಚ್ಚಿನ ಸೋನ್ಯಾ ಇವತ್ತು ಬಿಳಿಗಿರಿ ಜೊತೆಯಲ್ಲಿ ಶೂನ್ಯ ಗ್ರಾಮದಲ್ಲಿ ರೇಸಲ್ಲಿ ಓಡುತ್ತೆ. ಓಕೆ, ಯಾವ ರೀತಿಯಾಗಿ ಓಡುತ್ತೆ ಅಂತ ಕಾದ್ ನೋಡೋಣ. ಓಕೆ ಸರ್, ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಪೂಜಾ ಗಾಡಿಯನ್ನು ಓಡ್ತಾ ಇದ್ದಾರೆ, ಪ್ರಥಮ ಗಾಡಿ. ಈ ಓಟದಿಂದ ಇಲ್ಲಿನ ಸ್ಪರ್ಧೆ ಆರಂಭವಾಗುತ್ತೆ ಸ್ನೇಹಿತರೆ. ನೋಡಿ, ಪೂಜಾ ಗಾಡಿ ಓಡ್ತಾ ಇದ್ದಾರೆ. ಬಿ ಟ್ರ್ಯಾಕಲ್ಲಿ ಹಠವಾದಿ ಮತ್ತು ಕ್ಯಾಪ್ಟನ್ ಅಂತ ಈ 2 ಎತ್ತುಗಳ ಒಂದು ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಆ ಕ್ಯಾಪ್ಟನ್ ಎತ್ತಿನ ಎದುರಾಳಿಯಾಗಿ ಪೂಜಾ ಗಾಡಿ ಪ್ರಥಮ ಸುತ್ತಿನ ಪ್ರಥಮ ಗಾಡಿ ಕೊಹ್ಲಿ ಎತ್ತುಗಳಿಗೆ ಪಂದ್ಯವನ್ನು ಏರ್ಪಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ಕೊಹ್ಲಿಯನ್ನು ಓಡ್ತಾ ಇದ್ದಾರೆ. ನೇಮ್ ಪೂಜಾ ಗಾಡಿ ಕೆಲವೇ ಕ್ಷಣದಲ್ಲಿ ಓಡ್ತಾರೆ. ಟೈಮರ್ ಆನ್ ಆಗಿದೆ. ನೋಡಿ ಸ್ನೇಹಿತರೆ, ಟೈಮರ್ ಕೇವಲ 5 ನಿಮಿಷ ಅವಕಾಶ ಅಷ್ಟೇ ಒಂದು ಜೊತೆ ಗಾಡಿ ಕಟ್ಟಲು. ಪ್ರಥಮ ಸುತ್ತಿನ ಪ್ರಥಮ ಗಾಡಿಯಿಂದನೇ ಈ ಒಂದು ನಿಯಮ ಪ್ರಾರಂಭವಾಗಿದೆ. ನೋಡಿ, ಗಾಡಿ ಓಡಿದ್ರು ಆಲ್ರೆಡಿ. ಕೊಹ್ಲಿಯನ್ನು ಒಂದು ಹೊಸ ಗೂಳಿಯ ಜೊತೆಗೆ ಹಾಕಿದ್ದಾರೆ. ಕ್ಯಾಪ್ಟನ್ ಎತ್ತಿನ ಒಂದು ಗಾಡಿಯನ್ನು ಕೂಡ ಓಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ನಡೆದಿರುವ ಪಂದ್ಯದಲ್ಲಿ ಕೊಹ್ಲಿ ವಿಜಯಶಾಲಿಯಾಗಿದೆ. ಪ್ರಥಮ ಸುತ್ತಿನಲ್ಲಿ ಪ್ರಥಮ ಗಾಡಿ ಸ್ನೇಹಿತರೆ, ಕೊಹ್ಲಿ ವಿಜಯಶಾಲಿಯಾಗಿದ್ದಾನೆ. ನೋಡಿ ಸರ್ ನಮಸ್ತೆ. ಯಾವ ಊರಿಂದ ಬಂದಿದ್ದೀರಾ? ನಾಣಾಪುರ. ಹಾ. ಸರ್ ಎತ್ತಿನ ಹೆಸರು? ಶೋಕ್ತಾರ್. ಶೋಕ್ದಾರ್. ಹಾ. ಸ್ನೇಹಿತರೆ ನೋಡಿ, ನಾಣಾಪುರದ ರಾಸುಗಳು ಶೋಕ್ದಾರ್ ಅಂತ. ಅದ್ರ ಕೊಂಬ್ ನೋಡಿ ಸ್ನೇಹಿತರೆ, ಎಲ್ಲಿದ್ರು ಕೂಡ ಇದು ಶೋಕ್ದಾರ್ ಅಂತಾನೆ ಗುರುತಿಸಬಹುದು. ಸರ್ ಇದು ಇದೇ ಫಸ್ಟ್ ಹಾಕಡನ ಎಲ್ಲರೂ ಸರ್ ಅಲ್ಲಿ ಏನು ಬಹುಮಾನ ಗೆದ್ದಿದ್ದೆ ಫಸ್ಟ್ ಆಯ್ತು ಅಜ್ಜಂಪುರದಲ್ಲಿ. ಅಜ್ಜಂಪುರದಲ್ಲಿ ಚಟ್ಟಿ ಗಾಡಿಯಲ್ಲಿ ಫಸ್ಟ್ ಆಯ್ತು. ಓಕೆ ಓಕೆ. ನೋಡಿ, ಚಕ್ಕಡಿ ಗಾಡಿಲಿ ಪ್ರಥಮ ಬಹುಮಾನ ಗೆದ್ದಿದೆ ಅಂತ ಸ್ನೇಹಿತರೆ. ನೋಡಿ, 6 ಇದೆ ಅಂತ ಸ್ನೇಹಿತರೆ. ತುಂಬಾ ಅತ್ಯುತ್ತಮವಾದ ರಾಸು ಶೋಕ್ದಾರ್. ಸರ್ ಎಲ್ಲಿಂದ ತಂದಿದ್ದು? ಇಲ್ಲೇ ತಂದಿದ್ದು ವಸ್ತುದಲ್ಲಿ. ಸರ್ ಇವತ್ತು ಇದ್ರ ಜೊತೆ ಯಾರು ಜೋಡಿ ಮಾಡಿದ್ರು? ರಾಣ ಅಂತಣ. ರಾಣ. ಓಕೆ ಸ್ನೇಹಿತರೆ ನೋಡಿ, ಬೀರ್ನಳ್ಳಿಯ ರಾಣ ಈ ಎತ್ತಿನ ಒಂದು ಪರಿಚಯನೂ ಕೂಡ ನಾನು ಈ ಹಿಂದೆ ನಿಮಗೆ ಮಾಡಿದ್ದೀನಿ. ಒಳ್ಳೆ ಚಾಂಪಿಯನ್ ಕಿಂಗ್ ಸ್ನೇಹಿತರೆ. ಅದು ಕಿಂಗ್ ಮೇಕರ್ ಹೌದು. ಅದು ಚಕ್ಕಡಿ ಗಾಡಿ ರೇಸಲ್ಲಿ ಆ ಎತ್ತಿನ ಜೊತೆಲಿ ಇವತ್ತು ಶೋಕ್ದಾರನ್ನ ಜೋಡಿ ಮಾಡ್ತಿದ್ದಾರೆ ಸ್ನೇಹಿತರೆ. ನೋಡಿ, ಇವರೇ ರಾಣ ಎತ್ತಿನ ಮಾಲೀಕರು. ನೋಡಿ, ನಾನು ರಾಣ ಎತ್ತಿನ ವಿಡಿಯೋ ಮಾಡಿದಾಗ ಅದೇನು ಚಿಕ್ಕ ಕರು ಸ್ನೇಹಿತರೆ. ಇವತ್ತು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ಇವತ್ತು ಚಕ್ಕಡಿ ಗಾಡಿಯಲ್ಲಿ ಆಡೋಂತಾರೆ ಎತ್ತು ಇವತ್ತು ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿಗೆ ಭಾಗವಹಿಸಕ್ಕೆ ಬಂದಿದೆ ಸ್ನೇಹಿತರೆ. ಸರ್ ಇವತ್ತು ಇದ್ರ ಜೊತೆಲಿ ಶೋಕ್ದಾರ್ ಜೋಡಿ ಮಾಡಿದ್ವಿ. ಓಕೆ ಸರ್, ಚಿಕ್ಕ ಪುಟ್ಟ ರೇಸಲ್ಲಿ ಆಡ್ತಾ ಇದ್ರಿ, ಇವತ್ತು ಅಂತಾರಾಜ್ಯ ಮಟ್ಟದ ರೇಸಿಗೆ ಬಂದಿದ್ರೆ ಏನ್ ಅನಿಸ್ತಿದೆ? ಭಾಳ ಖುಷಿಯಾಗಿ ಸರ್. ಅಲ್ವಾ? ಚಿಕ್ಕ ರೇಸಿಗೆ 42 ಪ್ರೈಸ್ ಹೊಡೆದಿವಿ ಸರ್ ನಾವು. ಹೌದು ಹೌದು. ಈಗ ದೊಡ್ಡ ರೇಸಿಗೆ ಬಂದು ಇದ್ರಾಗೂ ಹೆಸರು ಮಾಡಬೇಕು ಅಂತ ಸರ್, ದೊಡ್ಡ ರೇಸಲ್ಲಿ ಎಲ್ಲರೂ ಹಾಕಿದ್ರ ಮುಂಚೆ? ಸರ್ ದೊಡ್ಡ ರೇಸ್ ಒಂದು 2-3 ಕಣ ಆಡ್ಸಿದ್ದೀನಿ ಸರ್. ಓಕೆ. ಒಂದು 3 ಕಣ 4 ಕಣ ಪಾಸ್ ಐತೆ. ಹೌದಾ? ಹಾಂ ಸರ್. ನೋಡಿ ಸ್ನೇಹಿತರೆ, ಪ್ರೈಸ್ ಒಳಗೆ ಹೋಗ್ಬೇಕು ಅಂತದ್ರಲ್ಲಿ ಹೊರಗೆ ಬಂದಿದ್ದಾರೆ. 42 ಬಹುಮಾನಗಳನ್ನ ಚಕ್ಕಡಿ ಗಾಡಿಲಿ ಗೆದ್ದಿದೆ ಸ್ನೇಹಿತರೆ. ನೋಡಿ, ಇವತ್ತು ರಾಜ್ಯ ಮಟ್ಟದ ರೇಸ್ ಒಳಗೆ ಬಂದಿದೆ. ತುಂಬಾ ಖುಷಿ ಆಗುತ್ತೆ. ನಾವು ಕಾಣಂಗೆ ಚಿಕ್ಕದಾದ ರಾಸು ಇವತ್ತು ದೊಡ್ಡದಾಗಿ ಬೆಳೆದು ನಿಂತಿದೆ. ಇವತ್ತು ದೊಡ್ಡ ಮಟ್ಟದ ರೇಸಲ್ಲಿ ಓಡಕ್ ಬಂದಿದೆ. ಓಕೆ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಆಯ್ತು. ಓಕೆ. ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಈ ದಿನ ಆಯೋಜನೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ 3ನೇ ತಾರೀಕು ಚಕ್ಕಡಿ ಗಾಡಿಯನ್ನ ಇಟ್ಟಿದ್ರು. 4ನೇ ತಾರೀಕು ವ್ಯವಸಾಯದ ರಾಸುಗಳ ಒಂದು ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ರು. ಈಗ ಇವರು
ಕೊನೆಯ ಹಂತವನ್ನ ತಲುಪಿದ್ದಾರೆ. ಅಂದ್ರೆ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಯಾವುದೇ ಒಂದು ಗಲಾಟೆ ಗದ್ದಲ ಇಲ್ಲದೆ, ಅಪಘಾತ ಇಲ್ಲದೆ ತುಂಬಾ ಅತ್ಯುತ್ತಮವಾಗಿ ಇಲ್ಲಿನ ರೇಸ್ ಅನ್ನ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ, ಇವತ್ತು ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸಿನ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನ ಕಮಿಟಿ ಅವರಿಂದ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಯಶಸ್ವಿಯಾಗಿ ಒಂದು 3ನೇ ದಿನದ ಹಂತಕ್ಕೆ ತಲುಪಿದ್ದೀರಾ, ಏನ್ ಅನಿಸ್ತಿದೆ? ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸರ್. ಯಾವುದೇ ಕಡೆ ಈ ರೀತಿ ಗಲಾಟೆ ಗದ್ದಲ ಏನು ಇಲ್ದಿರಾ ನಾವು 3 ದಿನನೂ ಚಕ್ಡಿ ರೇಸ್ ಆಗ್ಲಿ, ವ್ಯವಸಾಯದ ರೇಸ್ ಆಗ್ಲಿ, ಇಂದು ರಾಜ್ಯ ಮಟ್ಟದ ಜೋಡೆತ್ತು ಗಾಡಿ ಸ್ಪರ್ಧೆ ನಡೀತಿದೆ. 2 ದಿನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದೀವಿ. ಇವತ್ತು ಕೂಡ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಹೇಳ್ತೀವಿ ಸರ್. ಅಂದ್ರೆ ನಾನು 3 ದಿನದಿಂದ ನೋಡ್ತಾ ಇದ್ದೀನಿ ಸ್ನೇಹಿತರೆ. ಕಮಿಟಿ ಅವರಂತೂ ಬಹಳ ಕಷ್ಟಪಟ್ಟು ಒಂದು ಪ್ರೀತಿಯಿಂದ ಈ ಒಂದು ಸ್ಪರ್ಧೆಯನ್ನ ರೈತರಿಗಾಗಿ ರೈತರಿಗೋಸ್ಕರವೇ ಆಯೋಜನೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಚಾನಲ್ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಯಾಕಂದ್ರೆ 3 ದಿನಗಳ ರೇಸ್ ನಡೆಸೋದು ಅಂದ್ರೆ ಹುಡುಗಾಟ ಅಲ್ಲ ಸರ್. ಓಕೆ, ಇವತ್ತಿನ ರೇಸಲ್ಲಿ ಏನೇನು ಬಹುಮಾನಗಳನ್ನು ಇಟ್ಟಿದ್ದೀರಾ? ಸರ್, ಇವತ್ತಿನ ಬಹುಮಾನ ಬಂದು ಫಸ್ಟ್ ಪ್ರೈಸು HF 100 ವಿತ್ ರಿಜಿಸ್ಟ್ರೇಷನ್ ನಾವೇ ಮಾಡ್ಕೊಡ್ತೀವಿ. ಸೆಕೆಂಡ್ ಪ್ರೈಸ್ ಬಂದು ವಿತೌಟ್ ರಿಜಿಸ್ಟ್ರೇಷನ್ HF 100. ಥರ್ಡ್ ಪ್ರೈಸ್ ಬಂದು 30,000 ನಗದು. ಫೋರ್ತ್ ಪ್ರೈಸ್ ಬಂದು 20,000 ನಗದು. ಆಕರ್ಷಕ ಟ್ರೋಫಿಗಳು. ಹೌದೌದು. ಸುಮಾರು ಸರ್ ಎಷ್ಟು ಜೊತೆ ರಾಸ್ಗಳು? 50 ಜೊತೆ ಮೇಲಾಗ್ತಾವಲ್ವಾ? ಇವಾಗ ಆಲ್ರೆಡಿ 40 ಜೊತೆ ಆಗಿವೆ. ಈಗ ಹೊಸ ಎಂಟ್ರಿ ಕಟ್ಟರೆಲ್ಲ ಕಟ್ಟುತ್ತಾರೆ ಇನ್ನೂ 1 ಅವರ್ ಒಳಗಡೆ. ಆಮೇಲೆ ತದನಂತರದಲ್ಲಿ ಸ್ವತಂತ್ರ ರಾಸುಗಳಿಗೆ ರಿ ಎಂಟ್ರಿ ಅವಕಾಶ ಇರ್ತದೆ. ಆಮೇಲೆ ರಿ ಎಂಟ್ರಿ ಕಟ್ಕೊಂಡು 2ನೇ ರೌಂಡ್ ಓಕೆ, ನೋಡಿ ಸ್ನೇಹಿತರೆ, ಇದಿಷ್ಟು ಕಮಿಟಿ ಅವರಿಂದ ಬಂದಂತ ಮಾಹಿತಿ. ಸುಮಾರು ಒಂದು 50 ಜೊತೆಗಿಂತ ಹೆಚ್ಚಿನ ರಾಸುಗಳು ಇಲ್ಲಿ ಪಾಲ್ಗೊಳ್ತವೆ ಅನ್ನೋ ನಿರೀಕ್ಷೆಯಲ್ಲಿ ಕಮಿಟಿ ಅವರು ಇದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಬರ್ತಾ ಇದ್ದಾರೆ ಎಲ್ಲ ಘಟಾನುಘಟಿ ರಾಸುಗಳು. ತುಂಬ ಖುಷಿ ಆಯಿತು ಇಲ್ಲಿನ ಒಂದು ರೇಸಿಗೆ ಬಂದು ಸ್ನೇಹಿತರೆ. ಈಗ ನೋಡಿ, ಇನ್ನೂ ಎತ್ತಿನ ರಾಸುಗಳು ಬರ್ತಾನೆ ಇದ್ದಾವೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಇದೇ ರೀತಿಯಾದ ವಿಡಿಯೋಗಳನ್ನು ನೋಡಲು ನನ್ನ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.